ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮತ್ತೆ ಮತ್ತೆ ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತ ಸಿಎಂ ಹೇಳ್ತಿದ್ದಾರೆ. ಈ ಎಲ್ಲಾ ವಿಚಾರಗಳ ಹಿಂದೆ ಇರುವಂತಹ ತಂತ್ರ ಏನು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಪದೇ ಪದೇ ಹೈಕಮಾಂಡ್ನತ್ತ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇರುವಂತದ್ದು ನಾಯಕರು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇರೋದು ಯಾಕೆ? ಪದೇ ಪದೇ ಸಿಎಂ ಹೇಳ್ತಿರೋದು ಯಾಕೆ? ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತಿದ್ದಾರೆ. ಇದರ ಹಿಂದೆ ಇರುವಂತಹ ಸ್ಟ್ರಾಟಜಿ ಏನು? ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿದೆ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ. ಹೇಳಿದ್ದೀರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಸಾಕ್ಬಿಡು. ಬ್ರದರ್ಸ್ ಪದೇ ಪದೇ ನೆನಪಿಸ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತಿದ್ದಾರೆ ಡಿಕೆ ಬ್ರದರ್ಸ್. ಸೋನಿಯಾ ರಾಹುಲ್ ಗಾಂಧಿ ಮುಂದೆ ಮಾತು ಕೊಡದ ಸಿಎಂ, ಖರ್ಗೆ ವೇಣುಗೋಪಾಲ್ ಮುಂದೆ ಮಾತು ಕೊಟ್ಟಿರುವ ಸಿಎಂ. ಹೀಗಾಗಿ ರಾಹುಲ್ ಹೇಳಿದಂತೆ ಕೇಳುತ್ತೇನೆ ಅಂತಿದ್ದಾರೆ ಸಿಎಂ. ಸಿದ್ದರಾಮಯ್ಯ ಅವರನ್ನ ಬದಲಿಸುವ ಮನಸ್ಸು ರಾಹುಲ್ ಗಾಂಧಿಗೆ ಇಲ್ಲ. ನನ್ನ ಬದಲಾವಣೆ ಮಾಡೋದಿಲ್ಲ ಅನ್ನೋ ವಿಶ್ವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ. ಖರ್ಗೆ ಸುರ್ಜೇವಾಲಾ ಮೂಲಕ ಚೌಕಾಸಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಬಳಿ ಚೌಕಾಸಿ ನಡೆಸಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಇವರಿಬ್ಬರ ಈ ಜಟಾಪಟಿಯ ಮಧ್ಯೆ ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಿಎಂ ಕೊಟ್ಟ ಮಾತು ನೆನಪಿಸ್ತಾ ಇದ್ದಾರೆ ಡಿಕೆ ಬ್ರದರ್ಸ್. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತಿದ್ದಾರೆ ಡಿಕೆ ಬ್ರದರ್ಸ್. ಸೋನಿಯಾ ರಾಹುಲ್ ಗಾಂಧಿ ಮುಂದೆ ಮಾತು ಕೊಟ್ಟಿಲ್ಲ ಸಿಎಂ, ಖರ್ಗೆ ವೇಣುಗೋಪಾಲ್ ಮುಂದೆ ಮಾತು ಕೊಟ್ಟಿದ್ದಾರಂತೆ. ಹಿಂಗಾಗಿ ರಾಹುಲ್ ಹೇಳಿದಂತೆ ಕೇಳುತ್ತೇನೆ ಅಂತ ಸಿಎಂ ಹೇಳ್ತಾರಂತೆ. ಸಿದ್ದರಾಮಯ್ಯ ಅವರನ್ನ ಬದಲಿಸುವ ಮನಸ್ಸು ರಾಹುಲ್ ಗಾಂಧಿಗಿಲ್ಲ. ನನ್ನ ಬದಲಾವಣೆ ಮಾಡೋದಿಲ್ಲ ಅನ್ನೋ ವಿಷಯದಲ್ಲಿ ಸಿಎಂ ಇದ್ದಾರೆ. ಖರ್ಗೆ ಸುರ್ಜೇವಾಲಾ ಮೂಲಕ ಚೌಕಾಸಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಬಳಿ ಚೌಕಾಸಿ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಬಸವರಾಜ್, ಯಾವ ಹಂತವನ್ನ ತಲುಪುತ್ತೆ ಅನ್ನೋದಕ್ಕಿಂತ ಪ್ರತಿ ಕ್ಷಣವೂ ಕೂಡ ಕುರ್ಚಿ ಕದನ ತಾರಕಕ್ಕೇರ್ತಾನೆ ಇದೆ. ಲಾಜಿಕಲ್ ಎಂಡ್ ಯಾವಾಗ ಅನ್ನುವಂತಹ ಪ್ರಶ್ನೆ ಅಂತೂ ಕಾಡ್ತಾ ಇದೆ. ಹೈಕಮಾಂಡ್ ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲೇ ಕರ್ನಾಟಕದಲ್ಲೇ ಗಿರಿಕಿ ಹೊಡಿತಿದ್ಯಾ ಅಥವಾ ದೆಹಲಿ ಬಾಗಿಲು ತಟ್ಟಿದೆಯಾ ಈ ಕುರ್ಚಿ ಕದನ ಅನ್ನುವಂಥದ್ದು ಈಗಲೂ ಕನ್ಫ್ಯೂಸಿಂಗ್ ಇದೆ. ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ಖಂಡಿತ ಶ್ರೀಪಾದ್, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರ್ತಕ್ಕಂಥದ್ದು ಸಿಎಂ ಗದ್ದುಗೆ ಗುದ್ದಾಟ. ಒಂದ್ ಕಡೆ ಡಿಸಿಎಂ ಅವರು ನನಗೆ ಸಿಎಂ ಪಟ್ಟ ಬೇಕೇ ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತೇನೆ ಮಾತನ್ನ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರೆ ಆಕ್ಚುಲ್ ಆಗಿ ಹೈಕಮಾಂಡ್ ಬಳಿ ಏನ್ ಮಾತುಕತೆಗಳಾಗಿದ್ದಾವೆ, ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾಗಿ ಶಾಸಕರು ತಲೆ ಕೆಡಿಸ್ಕೊಂಡಿದ್ದಾರೆ, ಸಚಿವರು ತಲೆ ಕೆಡಿಸ್ಕೊಂಡಿದ್ದಾರೆ, ರಾಜ್ಯದ ಜನತೆ ಕೂಡ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಯಾವಾಗ 2023ರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂತು, ಆ ಸಂದರ್ಭದಲ್ಲಿ ಅಧಿಕಾರದ ಗುದ್ದಾಟ ಕೂಡ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ಒಂದಷ್ಟು ಸಂಧಾನ ಮಾತುಕತೆಗಳು ಕೂಡ ನಡೆದು ಫಲಪ್ರದ ಆಗಿರಲಿಲ್ಲ. ಆಗ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಲಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡ್ತಾ ಇರತಕ್ಕಂಥದ್ದು ಇದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಮುಂದೆ ಈ ಮಾತು ಕೊಟ್ಟ ಮಾತು ಅನ್ನುವಂಥದ್ದು ಏನಿದೆಲ್ಲ 2.5 ವರ್ಷಕ್ಕೆ ಅಧಿಕಾರವನ್ನು ಬಿಟ್ಟುಕೊಡುವುದು, ಆ ಮಾತುಕತೆಗಳು ನಡೆದಿಲ್ಲ ಅನ್ನುವಂಥದ್ದು ಪ್ರಮುಖ ವಿಚಾರಗಳು ಬಹಿರಂಗ ಆಗ್ತಾ ಇರತಕ್ಕಂಥದ್ದು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೊರತುಪಡಿಸಿ
ಕಳಿಸಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಮುಂದೆ ಈ ಒಂದು ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ತಾರೆ ಅನ್ನೋ ಮಾತನ್ನು ಸಿಎಂ ಅವರು ಭಾಷೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಈಗ ನಿರ್ಧಾರ ಮಾಡಬೇಕಾದಂತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋಕೆ ಮನಸ್ಸು ಮಾಡ್ತಾ ಇಲ್ಲ. ಅಹಿಂದ ನಾಯಕರಾಗಿ ಮುಂದುವರಿರಲಿ, ನಾನು ರಾಷ್ಟ್ರಾದ್ಯಂತ ಅಹಿಂದ ವರ್ಗವನ್ನು ಕಟ್ತಾ ಇದ್ದೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಕ್ಕಂಥದ್ದು. ಇನ್ನು ಸೋನಿಯಾ ಗಾಂಧಿ ಅವರು ಇಷ್ಟು ದಿನದ ಮಟ್ಟಿಗೆ ಅವರು ಕಾಂಗ್ರೆಸ್ ಉಸ್ತುವಾರಿಯನ್ನ ಅಷ್ಟೊಂದಾಗಿ ನೋಡ್ಕೊಳ್ತಿರ್ಲಿಲ್ಲ, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಅವರು ಹೆಗಲಿಗೆ ಕೊಟ್ಟಿದ್ರು. ಈ ಒಂದು ಜಂಜಾಟ ಸ್ಟಾರ್ಟ್ ಆದ ಬಳಿಕ, ಈ ಒಂದು ಕುರ್ಚಿ ಕಿತ್ತಾಟ ಸ್ಟಾರ್ಟ್ ಆದ ಬಳಿಕ ಈ ಸೋನಿಯಾ ಗಾಂಧಿ ಅವರು ಆ ಕಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡತಕ್ಕಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ಈ ತರಹದ ಮಾತುಕತೆಗಳಾಗಿದ್ದಾವೆ. 2.5 ವರ್ಷ ಈಗಾಗಲೇ ತುಂಬಿದೆ. ಇದನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ. ಸೋನಿಯಾ ಗಾಂಧಿ ಅವರು ಇದನ್ನ ಬಗೆಹರಿಸಬೇಕಾದಂತ ಅನಿವಾರ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಏಕಾಏಕಿ ಅದನ್ನ ಅಧಿಕಾರ ಕಿತ್ತು ಕೊಡೋಕೆ ಆಗಲ್ಲ, ಅಥವಾ ಕಿತ್ತು ಕೊಟ್ರೆ ಏನೆಲ್ಲ ಆಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಕೂಡ ತಮ್ಮದೇ ಆದಂತಹ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇರೋದ್ರಿಂದ ಸದ್ಯ ಈ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ಮುಗಿಯುವ ಲೆಕ್ಕಾಚಾರಗಳು ಕಾಣ್ತಾ ಇಲ್ಲ ಮತ್ತು ಸದ್ಯಕ್ಕೆ ಬಗೆಹರಿತದೆ ಅನ್ನುವಂಥದ್ದಿಲ್ಲ. ಈ ಅಧಿವೇಶನ ಮುಗಿದ ಬಳಿಕ ಇದಕ್ಕೆ ಮತ್ತಷ್ಟು ಆಯಾಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಮತ್ತೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನುವಂಥದ್ದು ಡಿಕೆ ಬ್ರದರ್ಸ್ ಅವರ ವಾತು. ಆದ್ರೆ ಹೈಕಮಾಂಡ್ ಹೇಳದಂತೆ ಕೇಳ್ತಾನೆ ಅನ್ನುವಂತ ವಾದ ಸಿದ್ದರಾಮಯ್ಯ ಅವರದು. ಎರಡೂ ಕೂಡ ಮಧ್ಯೆ ರಾಜ್ಯದ ಜನರು ಬಡವರಾಗ್ತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯದ ಅಭಿವೃದ್ಧಿ ಕೊಳಿಸಿಗಳು ಕೂಡ ನಿಂತುಕೊಂಡಿರ್ತಕ್ಕಂಥದ್ದು. ಇದು ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮತ್ತೆ ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತ ಸಿಎಂ ಹೇಳ್ತಿದ್ದಾರೆ. ಈ ಎಲ್ಲಾ ವಿಚಾರಗಳ ಹಿಂದೆ ಇರುವಂತಹ ತಂತ್ರ ಏನು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಪದೇ ಹೈಕಮಾಂಡ್ನತ್ತ, ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇರುವಂತದ್ದು ನಾಯಕರು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇರೋದು ಯಾಕೆ? ಪದೇ ಸಿಎಂ ಹೇಳ್ತಿರೋದು ಯಾಕೆ? ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತಿದ್ದಾರೆ. ಇದರ ಹಿಂದೆ ಇರುವಂತಹ ಸ್ಟ್ರಾಟಜಿ ಏನು? ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿದೆ. ಯಾರು ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ನೀವು ಕೇಳ್ತೀರಲ್ಲ. ಹೇಳಿದ್ದೀರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಸಾಕ್ಬಿಡು. ಬ್ರದರ್ಸ್ ಪದೇ ನೆನಪಿಸ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತಿದ್ದಾರೆ ಡಿಕೆ ಬ್ರದರ್ಸ್. ಸೋನಿಯಾ ರಾಹುಲ್ ಗಾಂಧಿ ಮುಂದೆ ಮಾತು ಕೊಡದ ಸಿಎಂ, ಖರ್ಗೆ ವೇಣುಗೋಪಾಲ್ ಮುಂದೆ ಮಾತು ಕೊಟ್ಟಿರುವ ಸಿಎಂ. ಹೀಗಾಗಿ ರಾಹುಲ್ ಹೇಳಿದಂತೆ ಕೇಳುತ್ತೇನೆ ಅಂತಿದ್ದಾರೆ ಸಿಎಂ. ಸಿದ್ದರಾಮಯ್ಯ ಅವರನ್ನ ಬದಲಿಸುವ ಮನಸ್ಸು ರಾಹುಲ್ ಗಾಂಧಿಗೆ ಇಲ್ಲ. ನನ್ನ ಬದಲಾವಣೆ ಮಾಡೋದಿಲ್ಲ ಅನ್ನೋ ವಿಶ್ವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ. ಖರ್ಗೆ ಸುರ್ಜೇವಾಲಾ ಮೂಲಕ ಚೌಕಾಸಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಬಳಿ ಚೌಕಾಸಿ ನಡೆಸಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಇವರಿಬ್ಬರ ಈ ಜಟಾಪಟಿಯ ಮಧ್ಯೆ ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಿಎಂ ಕೊಟ್ಟ ಮಾತು ನೆನಪಿಸ್ತಾ ಇದ್ದಾರೆ ಡಿಕೆ ಬ್ರದರ್ಸ್. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತಿದ್ದಾರೆ ಡಿಕೆ ಬ್ರದರ್ಸ್. ಸೋನಿಯಾ ರಾಹುಲ್ ಗಾಂಧಿ ಮುಂದೆ ಮಾತು ಕೊಟ್ಟಿಲ್ಲ ಸಿಎಂ, ಖರ್ಗೆ ವೇಣುಗೋಪಾಲ್ ಮುಂದೆ ಮಾತು ಕೊಟ್ಟಿದ್ದಾರಂತೆ. ಹಿಂಗಾಗಿ ರಾಹುಲ್ ಹೇಳಿದಂತೆ ಕೇಳುತ್ತೇನೆ ಅಂತ ಸಿಎಂ ಹೇಳ್ತಾರಂತೆ. ಸಿದ್ದರಾಮಯ್ಯ ಅವರನ್ನ ಬದಲಿಸುವ ಮನಸ್ಸು ರಾಹುಲ್ ಗಾಂಧಿಗಿಲ್ಲ. ನನ್ನ ಬದಲಾವಣೆ ಮಾಡೋದಿಲ್ಲ ಅನ್ನೋ ವಿಷಯದಲ್ಲಿ ಸಿಎಂ ಇದ್ದಾರೆ. ಖರ್ಗೆ ಸುರ್ಜೇವಾಲಾ ಮೂಲಕ ಚೌಕಾಸಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಬಳಿ ಚೌಕಾಸಿ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಬಸವರಾಜ್, ಯಾವ ಹಂತವನ್ನ ತಲುಪುತ್ತೆ ಅನ್ನೋದಕ್ಕಿಂತ
ಪ್ರತಿ ಕ್ಷಣವೂ ಕೂಡ ಕುರ್ಚಿ ಕದನ ತಾರಕಕ್ಕೇರ್ತಾನೆ ಇದೆ. ಲಾಜಿಕಲ್ ಎಂಡ್ ಯಾವಾಗ ಅನ್ನುವಂತಹ ಪ್ರಶ್ನೆ ಅಂತೂ ಕಾಡ್ತಾ ಇದೆ. ಹೈಕಮಾಂಡ್ ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲೇ ಕರ್ನಾಟಕದಲ್ಲೇ ಗಿರಿಕಿ ಹೊಡಿತಿದ್ಯಾ ಅಥವಾ ದೆಹಲಿ ಬಾಗಿಲು ತಟ್ಟಿದೆಯಾ ಈ ಕುರ್ಚಿ ಕದನ ಅನ್ನುವಂಥದ್ದು ಈಗಲೂ ಕನ್ಫ್ಯೂಸಿಂಗ್ ಇದೆ. ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ಖಂಡಿತ ಶ್ರೀಪಾದ್, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರ್ತಕ್ಕಂಥದ್ದು ಸಿಎಂ ಗದ್ದುಗೆ ಗುದ್ದಾಟ. ಒಂದ್ ಕಡೆ ಡಿಸಿಎಂ ಅವರು ನನಗೆ ಸಿಎಂ ಪಟ್ಟ ಬೇಕೇ ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತೇನೆ ಮಾತನ್ನ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರೆ ಆಕ್ಚುಲ್ ಆಗಿ ಹೈಕಮಾಂಡ್ ಬಳಿ ಏನ್ ಮಾತುಕತೆಗಳಾಗಿದ್ದಾವೆ, ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾಗಿ ಶಾಸಕರು ತಲೆ ಕೆಡಿಸ್ಕೊಂಡಿದ್ದಾರೆ, ಸಚಿವರು ತಲೆ ಕೆಡಿಸ್ಕೊಂಡಿದ್ದಾರೆ, ರಾಜ್ಯದ ಜನತೆ ಕೂಡ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಯಾವಾಗ 2023 ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂತು, ಆ ಸಂದರ್ಭದಲ್ಲಿ ಅಧಿಕಾರದ ಗುದ್ದಾಟ ಕೂಡ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ಒಂದಷ್ಟು ಸಂಧಾನ ಮಾತುಕತೆಗಳು ಕೂಡ ನಡೆದು ಫಲಪ್ರದ ಆಗಿರಲಿಲ್ಲ. ಆಗ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಲಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡ್ತಾ ಇರತಕ್ಕಂಥದ್ದು. ಇದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಮುಂದೆ ಈ ಮಾತು ಕೊಟ್ಟ ಮಾತು ಅನ್ನುವಂಥದ್ದು ಏನಿದೆಯಲ್ಲ, 2.5 ವರ್ಷಕ್ಕೆ ಅಧಿಕಾರವನ್ನು ಬಿಟ್ಟುಕೊಡುವುದು, ಆ ಮಾತುಕತೆಗಳು ನಡೆದಿಲ್ಲ ಅನ್ನುವಂಥದ್ದು ಪ್ರಮುಖ ವಿಚಾರಗಳು ಬಹಿರಂಗ ಆಗ್ತಾ ಇರತಕ್ಕಂಥದ್ದು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೊರತುಪಡಿಸಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರ ಮುಂದೆ ಈ ಒಂದು ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ತಾರೆ ಅನ್ನೋ ಮಾತನ್ನು ಸಿಎಂ ಅವರು ಭಾಷೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಈಗ ನಿರ್ಧಾರ ಮಾಡಬೇಕಾದಂತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋಕೆ ಮನಸ್ಸು ಮಾಡ್ತಾ ಇಲ್ಲ. ಅಹಿಂದ ನಾಯಕರಾಗಿ ಮುಂದುವರಿರಲಿ, ನಾನು ರಾಷ್ಟ್ರಾದ್ಯಂತ ಅಹಿಂದ ವರ್ಗವನ್ನು ಕಟ್ತಾ ಇದ್ದೇನೆ ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಕ್ಕಂಥದ್ದು. ಇನ್ನು ಸೋನಿಯಾ ಗಾಂಧಿ ಅವರು ಇಷ್ಟು ದಿನದ ಮಟ್ಟಿಗೆ ಅವರು ಕಾಂಗ್ರೆಸ್ ಉಸ್ತುವಾರಿಯನ್ನ ಅಷ್ಟೊಂದಾಗಿ ನೋಡ್ಕೊಳ್ತಿರ್ಲಿಲ್ಲ, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಅವರ ಹೆಗಲಿಗೆ ಕೊಟ್ಟಿದ್ರು. ಈ ಒಂದು ಜಂಜಾಟ ಸ್ಟಾರ್ಟ್ ಆದ ಬಳಿಕ, ಈ ಒಂದು ಕುರ್ಚಿ ಕಿತ್ತಾಟ ಸ್ಟಾರ್ಟ್ ಆದ ಬಳಿಕ ಈ ಸೋನಿಯಾ ಗಾಂಧಿ ಅವರು ಆ ಕಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡತಕ್ಕಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ಈ ತರಹದ ಮಾತುಕತೆಗಳಾಗಿದ್ದಾವೆ. 2.5 ವರ್ಷ ಈಗಾಗಲೇ ತುಂಬಿದೆ, ಇದನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ. ಸೋನಿಯಾ ಗಾಂಧಿ ಅವರು ಇದನ್ನ ಬಗೆಹರಿಸಬೇಕಾದಂತ ಅನಿವಾರ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಏಕಾಏಕಿ ಅದನ್ನ ಅಧಿಕಾರ ಕಿತ್ತು ಕೊಡೋಕೆ ಆಗಲ್ಲ, ಅಥವಾ ಕಿತ್ತು ಕೊಟ್ರೆ ಏನೆಲ್ಲ ಆಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಕೂಡ ತಮ್ಮದೇ ಆದಂತಹ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇರೋದ್ರಿಂದ ಸದ್ಯ ಈ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ಮುಗಿಯುವ ಲೆಕ್ಕಾಚಾರಗಳು ಕಾಣ್ತಾ ಇಲ್ಲ ಮತ್ತು ಸದ್ಯಕ್ಕೆ ಬಗೆಹರಿತದೆ ಅನ್ನುವಂಥದ್ದಿಲ್ಲ. ಈ ಅಧಿವೇಶನ ಮುಗಿದ ಬಳಿಕ ಇದಕ್ಕೆ ಮತ್ತಷ್ಟು ಆಯಾಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಮತ್ತೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನುವಂಥದ್ದು ಡಿಕೆ ಬ್ರದರ್ಸ್ ಅವರ ವಾತು. ಆದ್ರೆ ಹೈಕಮಾಂಡ್ ಹೇಳದಂತೆ ಕೇಳ್ತಾನೆ ಅನ್ನುವಂಥ ವಾದ ಸಿದ್ದರಾಮಯ್ಯ ಅವರದು. ಎರಡೂ ಕೂಡ ಮಧ್ಯೆ ರಾಜ್ಯದ ಜನರು ಬಡವರಾಗ್ತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯದ ಅಭಿವೃದ್ಧಿ ಕೊಳಿಸುಗಳು ಕೂಡ ನಿಂತುಕೊಂಡಿರ್ತಕ್ಕಂಥದ್ದು. ಇದು ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಬಸವರಾಜ್.